ಲೇಡೀಸ್ ಅಂಡ್ ರಾಹುಲ್ ಗಾಂಧಿಯವರ ಎದುರು ಸಿದ್ದರಾಮಯ್ಯನವರು ಮಾತು ಕೊಟ್ಟಿಲ್ಲ. ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾರು ರಾಹುಲ್ ಗಾಂಧಿಯವರ ಜೊತೆಗೆ ಮಾತನಾಡಿದಾಗಲೂ ಕೂಡ, ಚರ್ಚೆ ನಡೆದಾಗಲೂ ಕೂಡ ರಾಹುಲ್ ಗಾಂಧಿಯವರು ಅದನ್ನೇ ಹೇಳಿದ್ದು, ಮುಂಬರುವ ಕೇರಳ ಎಲೆಕ್ಷನ್, ತಮಿಳುನಾಡು ಎಲೆಕ್ಷನ್, ಪಶ್ಚಿಮ ಬಂಗಾಳ ಎಲೆಕ್ಷನ್, ಈ 3 ಚುನಾವಣೆಗಳಲ್ಲಿ ಆದರೆ ಪರಿಸ್ಥಿತಿನೇ ಬೇರೆ ಇದೆ. ರಾಹುಲ್ ಗಾಂಧಿ ಅವರ ಎದುರಿಗೆ ಈ ಮಾತುಕತೆ ನಡೆದಿಲ್ಲ. ಸೋನಿಯಾ ಗಾಂಧಿ ಅವರ ಎದುರಿಗೂ ಕೂಡ ಈ ರೀತಿಯ ಮಾತುಕತೆ ನಡೆದಿಲ್ಲ. ಹಾಗಾಗಿ ಮಧ್ಯಸ್ಥಿಕೆ ವಹಿಸುವವರು ಯಾರು ಸಿದ್ದರಾಮಯ್ಯನವರ ವಿರೋಧವಾಗಿ ಮಾತನಾಡ್ತಾ ಇಲ್ಲ.
ಡಿ.ಕೆ. ಶಿವಕುಮಾರ್ ಪರವಾಗಿ ಯಾರು ಮಾತನಾಡ್ತಾ ಇಲ್ಲ. ಇದು ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇರುವಂತ ಪ್ಲಸ್ ಪಾಯಿಂಟ್ ಹೈಕಮಾಂಡ್ನಲ್ಲಿ. ಟಗರು ನಡೆದಿದ್ದೇ ದಾರಿ ಅನ್ನುವಂತಾಗಿದೆ ಈಗ ಸಿದ್ದರಾಮಯ್ಯನವರ ಸ್ಥಿತಿ. ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ದಾರೆ, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು ಕಡೆ. ಒಟ್ಟಿನಲ್ಲಿ ಒಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಂಘಟನಾ ಛತ್ರ ಡಿ.ಕೆ. ಶಿವಕುಮಾರ್. ಇವರಿಬ್ಬರ ಮಧ್ಯದ ಹಗ್ಗ ಜಗ್ಗಾಟದಲ್ಲಿ ಸಿಲುಕಿ ಹೈಕಮಾಂಡ್ ಒದ್ದಾಡ್ತಾ ಇದೆ ಅಂತಾನೆ ಹೇಳಬೇಕು. ಹಾಗಾದ್ರೆ ದೆಹಲಿಯಲ್ಲಿ ಇನ್ನೂ ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಯಾವ ರೀತಿಯ ತೀರ್ಮಾನಗಳು ಹೈಕಮಾಂಡ್ನಿಂದ ಹೊರಗೆ ಬರ್ತವೆ, ಈ ಎಲ್ಲ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.